Good morning, students. In the last class, we studied the bond parameters. ಏನು ಬೇರೆ ಬೇರೆ ರೀತಿಯ ಬಾಂಡ್ಗಳನ್ನು ನಾವು ಗಮನಿಸ್ತೀವೋ ಅದರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸನ್ನು ಕಲಿತ್ಕೊಂಡಿವಿ. ಬಾಂಡ್, ವಾಟ್ ಈಸ್ ಬಾಂಡ್ ಲೆಂತ್, ವಾಟ್ ಈಸ್ ಕೋವಲೆಂಟ್ ರೇಡಿಯಸ್, ವಾಟ್ ಈಸ್ ವಂಡರ್ ವಾಲ್ ರೇಡಿಯಸ್, ವಾಟ್ ಈಸ್ ಬಾಂಡ್ ಎಂಗಲ್, and what is bond order is studied under the main heading of bond parameters. Brief agi recall ಮಾಡ್ಕೋಬೇಕು. Bond length is the equilibrium distance between the combining atoms in a molecule. ಮೊಲಿಕ್ಯೂಲ್ದಲ್ಲಿ ಎಟಮ್ಗಳು ಒಂದಕ್ಕೊಂದು ಸೇರಿಕೊಂಡು ಬರತಕ್ಕಂಥ ಮೊಲಿಕ್ಯೂಲ್ದಲ್ಲಿ ಎರಡರ ಮಧ್ಯಭಾಗದ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಿದರೆ ದಟ್ ಈಸ್ ಬಾಂಡ್ ಲೆಂತ್. ಇಟ್ ಈಸ್ ಎ ಸ್ಮಾಲರ್ ವ್ಯಾಲ್ಯೂ, therefore it is to be studied by X-ray diffraction study. It is measured in terms of a picometers. ಬಹಳಷ್ಟು ಸ್ಮಾಲ್ ವ್ಯಾಲ್ಯೂಸ್ ಇದೆ, ಹಾಗಾಗಿ ಎಕ್ಸ್ರೇ ಡಿಫ್ರಾಕ್ಷನ್ ಸ್ಟಡಿಯಿಂದ ತೆಗೆದುಕೊಂಡು ಕಲ್ತ್ಕೋಬೇಕು ಮತ್ತು ಅದನ್ನು ಪಿಕೋಮೀಟರ್ಸ್ದಿಂದ ಹೇಳಬೇಕು. ಸೆಕೆಂಡ್ ಒನ್ ಕಮ್ಸ್ ದಿ ಕೋವಲೆಂಟ್ ರೇಡಿಯಸ್. ಕೋವಲೆಂಟ್ ರೇಡಿಯಸ್ ಆರ್ ಎ ಕೋವಲೆಂಟ್ ರೇಡಿಯಾಯ್ means if you have the bond length for a molecule in a diatomic molecule, what bond length is there, its one half of the distance is called as covalent radius. ಎರಡು ಸಿಮಿಲರ್ ಐಟಮ್ಸ್ ಸೇರಿಕೊಂಡು ಒಂದು ಮಾಲಿಕ್ಯೂಲ್ ಬರಬೇಕು. ಹೈಡ್ರೋಜನ್ ಅನ್ಕೊಳ್ರಿ. ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಂಬೈನಿಂಗ್ ಐಟಮ್ಸ್ ಅನ್ನು ತೆಗೆದುಕೊಂಡ್ರೆ ಬಾಂಡ್ ಲೆಂತ್. ಆ ಬಾಂಡ್ ಲೆಂತ್ ಅದ ಒನ್ ಹಾಫ್ ಡಿಸ್ಟೆನ್ಸ್ ಅನ್ನ ಮೆಜರ್ ತೆಗೆದುಕೊಂಡ್ರೆ ಕೋವಲೆಂಟ್ ರೇಡಿಯಸ್. ಪೂರ್ತಿ ಬರೆಯಲಿಕ್ಕೆ ಬರಬೇಕು, ಶಾರ್ಟ್ ಆಗಿ ನೆನಪಿಟ್ಕೊಳ್ಳಿಕ್ಕೆ ಪ್ರಾಕ್ಟೀಸ್ ಮಾಡಬೇಕು. ಬೋತ್ ಯು ಶುಡ್ ಹ್ಯಾವ್. ಸರ್, ನೀವು ಕ್ವಶನ್ ಕೇಳಿದ ರೀತಿಯಲ್ಲಿ, ಪ್ರಶ್ನೆ ಕೇಳಿದ ರೀತಿಯಲ್ಲಿ ಉತ್ತರ ಬರಲಿಕ್ಕೆ ಬರ್ತಿದೆ, ಡೀಟೇಲ್ಸ್ ಗೊತ್ತಿರಬೇಕು. ಅದನ್ನೇ ಕಡಿಮೆ ಸಮಯದಲ್ಲಿ ರಿಕಾಲ್ ಮಾಡಲಿಕ್ಕೋಸ್ಕರ ಶಾರ್ಟ್ ನೋಟ್ ಅನ್ನು ಮಾಡ್ಕೊಂಡಿರ್ಬೇಕು. ನೋಡಿ, ದಿಸ್ ಈಸ್ ಬಾಂಡ್ ಲೆಂತ್, ಆಲ್ ಟುಗೆದರ್ ಇಸ್ ಕಾಲ್ಡ್ ಬಾಂಡ್ ಲೆಂತ್. ಓಕೆ, one half of the distance between combining atoms in a diatomic molecule is called covalent radius. Whereas van der Waal radius, ನಿನ್ನೆ ಒಂದು ಮಾಹಿತಿಯನ್ನು ಹೇಳಿರಲಿಲ್ಲ, ನಾನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅನ್ನು ಹೇಳಿರಲಿಲ್ಲ, ಹೇಳ್ತೀನಿ ಇವತ್ತು. van der Waal ರೇಡಿಯಸ್ ಅಂದರೆ ಬೇರೆ ಬೇರೆ ಆಟಮ್ಗಳು ಅಥವಾ ಡೈಅಟಾಮಿಕ್ ಸಿಮಿಲರ್ ಆಟಮ್ಗಳು ಸೇರಿಕೊಂಡು ಒಂದು ಮಾಲಿಕ್ಯೂಲ್ ಮತ್ತೆ ಇನ್ನೊಂದು ಮಾಲಿಕ್ಯೂಲ್ ಬಂದಿರುತ್ತೆ. ಎರಡೂ ಮಾಲಿಕ್ಯೂಲ್ಗಳ ಮಧ್ಯೆ ಸೆಂಟ್ರಲ್ ಪಾಯಿಂಟ್ ದಿಂದ ಡಿಸ್ಟೆನ್ಸ್ ಮೆಜರ್ ಮಾಡಿದ್ರೆ ಬಾಂಡ್ ಲೆಂತ್. ಅದರ ಒನ್ ಹಾಫ್ ಡಿಸ್ಟೆನ್ಸ್ ಅನ್ನ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಮೆಜರ್ ಮಾಡಿದ್ರೆ van der Waal ರೇಡಿಯಸ್. ನೋಡಿ, ಇಷ್ಟು ಕ್ಲಿಯರ್. ತುಂಬಾ ಕಡಿಮೆ ಟೈಮಲ್ಲಿ ರಿಕಾಲ್ ಮಾಡಲಿಕ್ಕೆ ಹೆಲ್ಪ್ ಆಗ್ತಕ್ಕಂಥ ಡಯಾಗ್ರಾಮ್ಯಾಟಿಕ್ ರಿಪ್ರೆಸೆಂಟೇಷನ್ ಐ ಮೆನ್ಷನಿಂಗ್. ಇಟ್ ಶುಡ್ ನಾಟ್ ಫೀಲ್ ಡಿಫಿಕಲ್ಟ್. Therefore, van der Waal radius is the one half of the distance between two adjacent molecules. Sir, ಮಾಲಿಕ್ಯೂಲ್ ಮಧ್ಯೆ ಹೆಂಗೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಓಲ್ಡ್ ಸ್ಟೋರಿಯನ್ನು ಹೇಳ್ತೀನಿ. ಭಾಳಷ್ಟು ಓಲ್ಡ್ ಅಲ್ಲ, ನೀವು ಇರಲಿಲ್ಲ ಅಷ್ಟೇ. ಅರೌಂಡ್ 1996 ನಾವು MSc ಪ್ರೀವಿಯಸ್ ಇಯರ್ದಲ್ಲಿ ಓದ್ತಾ ಇದ್ದಾಗ ಬೆಳಿಗ್ಗೆ ಒಂದು ಹಿಪ್ನಾಟಿಸಮ್ ರೂಪದಲ್ಲಿ ಒಂದು ಮೆಸೇಜ್ ಬಂತು. ಏನಂದರೆ, ಲಾರ್ಡ್ ಗಣಪತಿ ಈಸ್ ಟೇಕಿಂಗ್ ದ ಮಿಲ್ಕ್, ಡ್ರಿಂಕಿಂಗ್ ದ ಮಿಲ್ಕ್ ಅಂತ. ಗಣಪತಿ ಹಾಲು ಕುಡಿತಾ ಇದ್ದಾನೆ ಅಂತ ಒಂದು ಮಾಸ್ ಹಿಪ್ನಾಟಿಸಮ್ ಕ್ರಿಯೇಟ್ ಮಾಡಿದ್ರು. ಎಷ್ಟು ನಾವೆಲ್ಲ ಕೆಲವು ಸರಿ ಮೂರ್ಖರಾಗಿಬಿಡ್ತೀವಿ, ಎಷ್ಟು ಮೈಲ್ಡ್ ಆಗಿಬಿಡ್ತೀವಿ ಅಂದರೆ, ಆ ದಿನದಲ್ಲಿ ಅಂದು 1 ಲೀಟರಿಗೆ ಅಂದಾಜು, ಆಗಿನ 96ನೇ ಇಸ್ವಿಯಲ್ಲಿ ಹೇಳ್ತಾ ಇದ್ದೀನಿ, ಅಂದಾಜು 1 ಲೀಟರ್ಗೆ 100 ರೂಪಾಯಿಯನ್ನು ಕೊಟ್ಟು ಎಲ್ಲ ಪಬ್ಲಿಕ್ 1 ಲೀಟರ್ ನೀರು ತರೋದು, ಕುಡಿಸೋದು. ಅಯ್ಯೋ, ನನಗೂ ಸಹಿತ ಗಣಪ ಹಾಲು ಕುಡ್ದ, ನನ್ನ ಜೀವನ ಪಾವನ ಆಯಿತು ಅಂದರು. My friend was there with me, Mr. Venkatesh Hegde.
So this type of message we are listening, what could be the reason we discussed. ನಮ್ಮಲ್ಲೇ ನಾವು ಡಿಸ್ಕಸ್ ಮಾಡ್ತಾ ಒಂದು ಆಮೇಲೆ ದಿಸ್ ಈಸ್ ಎ ಸೈಂಟಿಫಿಕ್ ರೀಸನ್ between when you hold the liquid milk towards the solid body of a Lord Ganapati, between solid and liquid there is a certain force of attraction that is called as a van der Waals force. Therefore Lord Ganapati could have taken the milk. ಆದರೆ ಯಾರೂ ಗಮನಿಸಲಿಲ್ಲ, ಕುಡಿಸಿರ್ತಕ್ಕಂಥ ಹಾಲು ದೇಹದ ಒಳಭಾಗದಲ್ಲಿ ಹೋಗ್ತಾ ಇದೆಯೋ ಇಲ್ಲೋ ಅಂತ ಯಾರು ಗಮನಿಸಲಿಲ್ಲ. ಇಟ್ ಇಸ್ ಕಮಿಂಗ್ ಔಟ್ ಆಫ್ ದ ಬಾಡಿ, ಯಾರೂ ಗಮನಿಸಲಿಲ್ಲ. ಯಾಕಂದರೆ ನಮ್ಮ ಮೈಂಡ್ ಸೆಟ್ ಕೇವಲ ಸೊ ನನ್ನ ಹಾಲನ್ನು ದೇವರು ಕುಡಿತಾ ಇದ್ದಾನೆ ಇಲ್ಲೋ, ಕುಡಿದ್ರೆ ನಾನು ಜೀವನ ಪಾವನ ಆಯಿತು ಅಂತ. ಹಾಗಾಗಿ ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಏನೇ ಪವಾಡ ನಡೀತಾ ಇದೆ ಅಂತ ಆದರೂ ಸಹಿತ ಯು ಶುಡ್ ಥಿಂಕ್ ಇಟ್ ಇನ್ ದ ಸೈಂಟಿಫಿಕ್ ಮ್ಯಾನರ್. ಸುಮ್ಮನೆ ಅಂದಾಜು ಹೇಳಿದ ತಕ್ಷಣ, ಯಾರೋ ಹೇಳಿದ ತಕ್ಷಣ ಒಪ್ಕೊಂಡು ಬಿಡಬೇಡಿ. ವೈಜ್ಞಾನಿಕವಾಗಿ ವಿಚಾರ ಮಾಡಿ ಹೌದು ಅಲ್ಲ ಅಂತ ನೀವು ನಿರ್ಧಾರ ಮಾಡಬೇಕು. ಬಾಂಡ್ ಲೆಂತ್ ಈಸ್ ಈಕ್ವಿಲಿಬ್ರಿಯಂ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಬೈನಿಂಗ್ ಆಟಮ್ಸ್. ಕೋವಲೆಂಟ್ ರೇಡಿಯಸ್ ಮೀನ್ಸ್ one half of the distance between diatomic molecule, distance between combining atoms in a diatomic molecule. Van der Waals radius is the one half of the distance between two adjacent molecules. Whereas bond angle is the angle between atomic orbitals containing bonded pair of electrons. For example, it is measured in terms of degree. It is expressed in terms of degree and measured by spectroscopic study. For example, if you take a water molecule, the actual arrangement I must represent like this. OHH, it attains a V-shaped or a bent-shaped structure. Between this bonded pair of electrons, the angle is created. In water molecule, it is found to be 104 degree 5 units. Like this, you can calculate bond angle. Next comes the bond order. Bond order, as I said repeatedly, you are getting the brief information now. The actual detailed information we are studying in this topic itself afterwards. Bond order is nothing but the number of covalent bonds which are present between the atoms in a molecule. For example, the bond order in a hydrogen molecule is 1. The bond order in oxygen molecule is 2. The bond order in nitrogen molecule is 3. ಅಟಮ್ಗಳ ಮಧ್ಯೆ ಎಷ್ಟು ಸಂಖ್ಯೆಯಲ್ಲಿ ಕೋವಲೆಂಟ್ ಬಾಂಡ್ಗಳಿರ್ತವೋ ಅನ್ನೋದನ್ನೇ ಬಾಂಡ್ ಆರ್ಡರ್ ಅಂತ ಹೇಳಬೇಕು. ಹೀಗೆ ಡಿಟೇಲ್ಸ್ ಕಲಿಸ್ಕೊಂಡು ಅದನ್ನೇ ಬ್ರೀಫ್ ಆಗಿ ನಿಮ್ಮದೇ ಆಗಿರ್ತಕ್ಕಂಥ ರಫ್ ನೋಟ್ಸ್ ಅಲ್ಲಿ ಬರೆದಿಟ್ಕೋಬೇಕು. ಸೊ ದಟ್ ವಿಲ್ ಹೆಲ್ಪ್ಸ್ ಯು ಟು ರೀಕಾಲ್ ದ ಡೀಟೇಲ್ಸ್ ಇನ್ ಅ ಲಿಮಿಟೆಡ್ ಟೈಮ್. ಕಡಿಮೆ ಟೈಮಲ್ಲಿ ಬಹಳಷ್ಟು ಇನ್ಫಾರ್ಮೇಶನ್ ಕಲ್ತ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ we go for resonance structure. ಸ್ವಲ್ಪ ಕಲಿಸಿದ್ದೆ ನೋಡಿ. Resonance structure is also called as canonical structure. ಎಲ್ಲಿ ಕಲಿಸಿದ್ದೆ ನೆನಪಿಸಿಕೊಳ್ಳಿ. While studying the different types of the electronic effects, inductive effect, electromeric effect ಮತ್ತು ಮೆಸೋಮೆರಿಕ್ ಎಫೆಕ್ಟ್ ಕಲ್ತ್ಕೊಳ್ಳೋ ಟೈಮಲ್ಲಿ ಥರ್ಡ್ ಟೈಪ್ ಮೆಸೋಮೆರಿಕ್ ಎಫೆಕ್ಟ್ ಅಂತ ಕಲಿಬೇಕು. ಅವಾಗ ಕಲ್ಪಿಸ್ಕೊಳ್ಬೇಕಾದ್ರೆ ಅದಕ್ಕೆ ಇನ್ನೊಂದು ಹೆಸರು ರೆಸನೆನ್ಸ್ ಎಫೆಕ್ಟ್ ಅಂತ ಕರಿತೀವಿ. ಅದರಲ್ಲಿ ಪಾಸಿಟಿವ್ ರೆಸನೆನ್ಸ್ ಎಫೆಕ್ಟ್ ಮತ್ತು ನೆಗೆಟಿವ್ ರೆಸನೆನ್ಸ್ ಎಫೆಕ್ಟ್ ಅಂತ ಕಲ್ತ್ಕೊಂಡಿವೆಲ್ಲ, ಅದನ್ನೇ ಇನ್ನೊಂದು ಸಾರಿ ಹೇಳ್ತಾ ಇದ್ದೀವಿ ಡೀಟೇಲ್ಸ್ ಆಗಿ. ಓಕೆ, ಇಂಡಕ್ಟಿವ್ ಎಫೆಕ್ಟ್, ಎಲೆಕ್ಟ್ರೋಮೆರಿಕ್ ಎಫೆಕ್ಟ್ ಮತ್ತು ರೆಸನೆನ್ಸ್ ಎಫೆಕ್ಟ್ ಅನ್ನು ಕಲ್ತ್ಕೊಳ್ಳೋದ ಟೈಮಲ್ಲಿ ಸ್ವಲ್ಪ ಮಟ್ಟಿಗೆ ಕಲ್ತಿದ್ದೀವಿ, ಅದನ್ನೇ ಇನ್ನೊಂದ್ಸಲ ಹೇಳ್ತಾ ಇದ್ದೀವಿ. ಓಕೆ, ರೆಸನೆನ್ಸ್ ಸ್ಟ್ರಕ್ಚರ್ ಆಫ್ canonical structure. Only the structure which is proposed by Lewis do not explain accurately
ಒಂದೇ ಒಂದು ಗ್ಲಿಬಿಸ್ ಡಾಟ್ ಸ್ಟ್ರಕ್ಚರ್ ಅನ್ನ ನಾವು ಅವರೇನು ಕಲಿಸ್ಕೊಟ್ಟಿದಾರಲ್ಲ ಅದು ನಮಗೆ ಡೀಟೇಲ್ಸ್ ಕಲ್ತ್ಕೊಳ್ಳಿಕ್ಕೆ ಹೆಲ್ಪ್ ಆಗೋದಿಲ್ಲ. ದೇರ್ಫೋರ್ the number of structures possible with equal energy, charge of nuclei, bonded and non-bonded pair of electrons can be represented in the structure that is called canonical structure or a resonance structure. ಏನ್ರಿ ಲಿವಿಸ್ ರವರು ಪ್ರಪೋಸ್ ಮಾಡಿರ್ತಕ್ಕಂಥ ಸ್ಟ್ರಕ್ಚರು ಸಂಪೂರ್ಣ ಮಾಹಿತಿಯನ್ನ ಕೊಡಲಿಲ್ಲ. ಅದಕ್ಕೋಸ್ಕರ the number of structures possible with equal energy, there should not be change in energy. With equal in energy and charge of nuclei, means charge of nuclei should not be changed. Then bonded and non-bonded pair of electrons, ಅನ್ನ ಆ ಸ್ಟ್ರಕ್ಚರ್ ದಲ್ಲಿ ತೋರಿಸ್ತಾ ಇದ್ದೀರಿ. ದಟ್ ಈಸ್ ಕಾಲ್ಡ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆರ್ ಕೆನಾನಿಕಲ್ ಸ್ಟ್ರಕ್ಚರ್. ಇನ್ನೊಂದ್ಸಲ ನೋಡಿ, ಎಕ್ಸಾಂಪಲ್ ಕೊಡೋಣ. ಓಕೆ, ಲೆವಿಸ್ ರವರು ಪ್ರಪೋಸ್ ಮಾಡಿರ್ತಕ್ಕಂಥ ಒಂದೇ ಒಂದು ಸ್ಟ್ರಕ್ಚರು ಆ ಮಾಲಿಕ್ಯೂಲ್ ಅನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡಲಿಲ್ಲ. ಅದಕ್ಕೋಸ್ಕರ ಆ ಮಾಲಿಕ್ಯೂಲ್ಗೆ ಎಷ್ಟು ಸಂಖ್ಯೆಯಲ್ಲಿ ಸ್ಟ್ರಕ್ಚರ್ ಅನ್ನು ಬರಲಿಕ್ಕೆ ಸಾಧ್ಯತೆ ಇದೆಯೋ ವಿತ್ ಈಕ್ವಲ್ ಎನರ್ಜಿ, ವಿತ್ ಈಕ್ವಲ್ ಚಾರ್ಜ್ ಇನ್ ದ ನ್ಯೂಕ್ಲಿಯೈ, ವಿತ್ ಈಕ್ವಲ್ ಬಾಂಡೆಡ್ ಮತ್ತು ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಎಲ್ಲದನ್ನೂ ಸಹಿತ ಆಸ್ ಇಟ್ ಈಸ್ ಕ್ಯಾರಿ ಮಾಡಿ ಹೌ ಮೆನಿ ಪಾಸಿಬಲ್ ಸ್ಟ್ರಕ್ಚರ್ಸ್ ಅದವಲ್ಲ ಅವೆಲ್ಲವುಗಳನ್ನ ಬರೆಯೋದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರ್ ಅಥವಾ ಕೆನಾನಿಕಲ್ ಸ್ಟ್ರಕ್ಚರ್ ಅಂತ ಕರಿಬೇಕು. ಫಾರ್ ಎಕ್ಸಾಂಪಲ್ ನಂಬರ್ 1 ಈಸ್ ಓಝೋನ್ ಮಾಲಿಕ್ಯೂಲ್. ಕಲ್ತಿದ್ದೀರಿ, ಓಝೋನ್ ಮಾಲಿಕ್ಯೂಲ್ ವಿಲ್ ಟೇಕ್ ಒನ್ ಎಕ್ಸಾಂಪಲ್. ಗೊತ್ತಿದೆ ನಿಮಗೆ ಫಾರ್ಮುಲಾ O3. ಹೇಗೆ ಬರೀಬಹುದು? O ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ O ಬರೋದು, ರಿಮೈನಿಂಗ್ ಎಲೆಕ್ಟ್ರಾನ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿ 2 4 6 8 2 4 6 8 2 4 6 8 ಹೀಗೆ ಟೋಟಲ್ 18 ಎಲೆಕ್ಟ್ರಾನ್ಸ್ ಅನ್ನ ಓಝೋನ್ ಮಾಲಿಕ್ಯೂಲ್ ದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರಿ. ಇದೊಂದೇ ಸಾಧ್ಯತೆ ಇಲ್ಲ. ಇಲ್ಲಿ ಬರಿಬೇಕಾದ್ರೆ ಎರೋ ಮಾರ್ಕ್ ಒಂದೇ ಬರೀಬಾರ್ದು. ಬೋತ್ ಸೈಡ್ ಯು ಹ್ಯಾವ್ ಟು ಶೋ ದ ಎರೋ ಮಾರ್ಕ್ ಬಿಕಾಸ್ ಒನ್ ಈಸ್ ಕನ್ವರ್ಟೇಬಲ್ ವಿತ್ ಅನದರ್. ಎಲ್ಲರೂ ಇಂಟರ್ ಕನ್ವರ್ಟೇಬಲ್. ನಾನು ಹೀಗೆ ಬರೀಬಹುದು, O ಸಿಂಗಲ್ ಬಾಂಡ್ O ಡಬಲ್ ಬಾಂಡ್ O. ಐ ಕ್ಯಾನ್ ರೈಟ್ ಇಲ್ಲಿ 2 electrons, here 4 electrons, here 6 electrons. ವೆರಿಫೈ ಮಾಡಿ ನೋಡಿ, ಏನೂ ಚೇಂಜಸ್ ಇಲ್ಲ. ಇಫ್ ಯು ವೆರಿಫೈ ಬೋತ್ ಸ್ಟ್ರಕ್ಚರ್ ಫಾರ್ ಓಝೋನ್, ನೋ ಚೇಂಜ್ ಅಟ್ ಆಲ್. ಈಕ್ವಲ್ ಎನರ್ಜಿ ಇದೆ, ಚಾರ್ಜ್ ಆನ್ ದ ನ್ಯೂಕ್ಲಿಯೈ ಸೇಮ್ ಇದೆ, ಬಾಂಡೆಡ್ ಮತ್ತು ಅನ್ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಕೂಡ ಸೇಮ್ ಇರೋದ್ರಿಂದ ನೋ ಚೇಂಜ್ ಇನ್ ದ ಸ್ಟ್ರಕ್ಚರ್. ಪಾಸಿಬಲ್ ಸ್ಟ್ರಕ್ಚರ್ಸ್ ಅನ್ನು ಬರೆಯೋದಕ್ಕೆ ರೆಸೊನೆನ್ಸ್ ಸ್ಟ್ರಕ್ಚರ್ ಅಂತ ಕರಿತೀವಿ. You can take one more example, little difficult, that is carbonate ion. Carbonate ion means CO3 2 minus. How to write CO3 2 minus? ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳ್ರಿ. C double bond O, single bond O, single bond O. Before writing the completion of the structure, you should have the total number of electrons in that molecule. ಕಲ್ತಿದ್ರಲ್ಲ ಇದಕ್ಕೂ ಮೊದಲ 4 ಪ್ಲಸ್ 3 into 6 ಪ್ಲಸ್ 200. ಯಾಕಂದ್ರೆ ಆನಯಾನ್ ಇದೆ. 4 ಪ್ಲಸ್ 18 ಪ್ಲಸ್ 2 is equals to 24. ಟೋಟಲ್ 24 ಎಲೆಕ್ಟ್ರಾನ್ಸ್ ಇರೋ ಹಾಗೆ ಡಿಸ್ಟ್ರಿಬ್ಯೂಟ್ ಮಾಡಿ. ಹಿಯರ್ 2 4 ಇದೆ, ಇಲ್ಲಿ 2 4 6 2 4 6. To conclude or to confirm, you can count the total number of electrons. ಮತ್ತೊಂದ್ಸಲ ಕ್ಯಾಲ್ಕುಲೇಟ್ ಮಾಡಿ 24 ಆಗಬೇಕು. 2 4 6 8 10 12 14 16 18 20 22 24. ಇದನ್ನೇ ಹೀಗೆ ಬರೀಬಹುದು ನಾನು.
How can write? I can write in another manner. O single bond, C single bond O, double bond O, single bond O ಬರೀಬಹುದು. ಇಲ್ಲಿ 6 electrons ಬರೀರಿ. ಇಲ್ಲಿ 4 electrons ಬರೀರಿ. ಇಲ್ಲಿ 6 electrons ಅನ್ನು ಬರೀರಿ. No change. Again, one more type I can write. C single bond O, 6 electrons. Double bond this side O, 4 electrons. Single bond O, 6 electrons. ಹೀಗೆ number of possible structures for a molecule having the same energy, same charge on the nuclei, same number of bonded and non-bonded electrons ಅನ್ನ ತೋರಿಸಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದಕ್ಕೆ ನಾವು canonical structure ಅಥವಾ resonance structure ಅಂತ ಕರಿಬೇಕು. Canonical structure or resonance structure we should call it as. Clear? I am showing you the structure for carbonate ion once again at right side. ಒಂದರಲ್ಲಿ ಸಿ ಡಬಲ್ ಬಾಂಡ್ ಓ ಟಾಪ್ ಬಂದಿದೆ, ಇನ್ನೊಂದರಲ್ಲಿ ಸಿ ಡಬಲ್ ಬಾಂಡ್ ಓ ಲೆಫ್ಟಿಗೆ ಬಂದಿದೆ, ಇನ್ನೊಂದರಲ್ಲಿ ಸಿ ಡಬಲ್ ಬಾಂಡ್ ಓ ರೈಟ್ ಸೈಡ್ ಬಂದಿದೆ. ಹೀಗೆ ನಂಬರ್ ಆಫ್ ಪಾಸಿಬಲ್ ಸ್ಟ್ರಕ್ಚರ್ಸ್ ವಿತ್ ಸಿಮಿಲರ್ ಎನರ್ಜಿ and the same number of bonded and unbonded electrons ಅನ್ನು ತೋರಿಸೋದಕ್ಕೆ canonical structure ಅಥವಾ resonance structure ಅಂತ ಕರೀತಾರೆ. ಇಷ್ಟಕ್ಕೆ ಅಲ್ಲ, for different molecules you can write the resonance structure. Even we can write it for aromatic compounds. ನಾನು ಈಗಾಗಲೇ ಮೆಸೊಮೆರಿಕ್ ಎಫೆಕ್ಟ್ ಅಥವಾ resonance effect ಅಲ್ಲಿ ತೋರಿಸಿದ್ದೀನಿ. ರೆಸೊನೆನ್ಸ್ ಎಫೆಕ್ಟ್ ಅಥವಾ ಮೆಸೊಮೆರಿಕ್ ಎಫೆಕ್ಟ್ ಅಲ್ಲಿ ಎರೋಮೆಟಿಕ್ ಎಕ್ಸಾಂಪಲ್ಸ್ ಅನ್ನು ತೋರಿಸಿದ್ದೀನಿ. ಇಲ್ಲಿ ತೋರಿಸಿದ್ದು ಎಲಿಫೆಟಿಕ್ ಕಂಪೌಂಡ್ಸ್. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ polarity of bond. Polarity of bond is the next concept. Again you studied already. ಹೇಳಿದಲ್ಲ, ಹಿಂದೆ ಕಲಿತದ್ದನ್ನ ಬರ್ತಾ ಹೋಗ್ಬಿಟ್ರೆ ಮುಂದೆ ಕಲಿಸೋದು ಏನೋ ಅರ್ಥ ಆಗೋದು. ಹಾಗಾಗಿ what we studied in the earlier class should be recalled. That helps you to understand at present information teaching in this class. ಹಿಂದೆ ಕಲಿತಿದ್ದನ್ನ ನೆನಪಿಸಿಕೊಂಡ್ರೆ ಈಗ ಕಲಿತಕ್ಕಂಥದ್ದು ಸುಲಭ ಆಗುತ್ತೆ. What we know in some substance like HCl, HBr, chai, HF, H2O, etc. ಕೆಲವಿಷ್ಟು ಕಾಂಪೌಂಡ್ ತೆಗೆದುಕೊಂಡಿದ್ದೆ ನಾನು. ಹೈಡ್ರೋಜನ್ ಕ್ಲೋರೈಡ್ ಅನ್ರಿ, ಹೈಡ್ರೋಜನ್ ಬ್ರೋಮೈಡ್ ಅನ್ರಿ, ಹೈಡ್ರೋಜನ್ ಅಯೋಡೈಡ್ ಅನ್ರಿ, ಹೈಡ್ರೋಜನ್ ಫ್ಲೂರೈಡ್ ಅನ್ರಿ, ಅಥವಾ ವಾಟರ್ ಯಾವುದಾದ್ರೂ ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡು ಸ್ಟಡಿ ಮಾಡ್ತಾ ಹೋದ್ರೆ ಆಕ್ಚುಲಿ ಏನಾಗಿತ್ತು ನೋಡಿ. ಫಸ್ಟ್ in this type of compound the pair of electron was shared. The pair of electron was shared equally between the atoms. ಯಾಕೆಂದ್ರೆ it was a covalent bond. Covalent bond ಅಂದ್ರೆ equal sharing or equal common sharing of electron pair between the atoms. ಎರಡು ಎಟಮ್ಗಳ ಮಧ್ಯೆ ಒಂದು ಜೊತೆ ಎಲೆಕ್ಟ್ರಾನ್ ಸಮನಾಗಿ ಹಂಚಿಕೆ ಆಗಿದ್ದಕ್ಕೆ ಕೋವಲೆಂಟ್ ಬಾಂಡ್ ಅಂತ ಕಲಿತಿದ್ದೀರಿ. ಹೌದು, ದ ಪೇರ್ ಆಫ್ ಎಲೆಕ್ಟ್ರಾನ್ ವಾಸ್ ಅಂದ್ರೆ ಈಗ ಸರ್ ಏನಾಯ್ತು ಹಾಗಾದ್ರೆ ವಾಸ್ ಯಾಕಂತ ರೀಸನ್ ಓದಿತ್ತಲ್ಲ. ವಾಸ್ ಶೇರ್ಡ್ ಈಕ್ವಲಿ ಬಿಟ್ವೀನ್ ದ ಆಟಮ್ಸ್ ಬಟ್ one of the atom that is preferably electronegative, one of the atom among those is a electronegative will attract both electrons towards itself
and become a small negative charge and will carry smaller negative charge, and other atom will carry small positive charge. This is called as polarity of bond. Polarity means charge. Polarity of bond. The molecule having polarity of a bond is called as polar molecule. Polar molecule. The bond is called as polar bond. Explanation lengthy ಇದೆ, but ಅರ್ಥ ಮಾಡ್ಕೊಳ್ಳೋದು ಸುಲಭ ನನ್ನ ಪ್ರಕಾರ. I can show you, I can convince you by taking the representation. H double dot Br ಇದೆ ಅನ್ಕೊಳ್ಳಿ. ಹೈಡ್ರೋಜನ್ ಬ್ರೋಮೈಡ್ ಇದೆ ಅದರಲ್ಲಿ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಸಮನಾಗಿ ಹಂಚಿಕೆಯಾಗಿ ಕೋವಲೆಂಟ್ ಬಾಂಡ್ ಬಂದಿತ್ತು. ಆದರೆ ಮೊದಲಿಗೆ ಕಾಮನ್ ಶೇರ್ ಆಗೋಣ, ಸಮನಾಗಿ ಹಂಚಿಕೆ ಮಾಡಿಕೊಳ್ಳೋಣ ಅಂದು ಹೈಡ್ರೋಜನ್ನು ಬ್ರೋಮೈಡ್ ಮಧ್ಯೆ ಒಪ್ಪಂದ ಆಗಿತ್ತು. ಒಪ್ಪಂದ ಆದ ನಂತರ ಬ್ರೋಮಿನ್ ತನ್ನ ಕನ್ನಿಂಗ್ ನೇಚರ್ ಅನ್ನು ತೋರಿಸಿಬಿಟ್ಟು ಅಲ್ಲಿರ್ತಕ್ಕಂಥ ಎರಡು ಎಲೆಕ್ಟ್ರಾನ್ ಅನ್ನ ತನ್ನ ಕಡೆಗೆ ಅಟ್ರಾಕ್ಷನ್ ಮಾಡ್ಕೊಂಡು ಬಿಡುತ್ತೆ. ಅವಾಗ ಅದು ಸಣ್ಣ ಪ್ರಮಾಣದ ನೆಗೆಟಿವ್ ಚಾರ್ಜ್ ಅನ್ನು ಹೊಂದುತ್ತೆ. ಎರಡೂ ಎಲೆಕ್ಟ್ರಾನ್ಸ್ ಅನ್ನು ಬಿಟ್ಟುಕೊಟ್ಟ ಮೇಲೆ ಲೆಫ್ಟ್ ಸೈಡ್ ಇರ್ತಕ್ಕಂಥದ್ದು ಸ್ಮಾಲ್ ಪಾಸಿಟಿವ್ ಚಾರ್ಜ್ ಅನ್ನು ಹೊಂದುತ್ತೆ. ಇದಕ್ಕೆ ನಾವು ಪೊಲಾರಿಟಿ ಆಫ್ ಬಾಂಡ್ ಅನ್ಬೇಕು. ಅವು ಎರಡರ ಮಧ್ಯೆ ಇರ್ತಕ್ಕಂಥದ್ದಕ್ಕೆ ಪೋಲಾರ್ ಬಾಂಡ್ ಅನ್ಬೇಕು. ಈ ರೀತಿ ಎಕ್ಸಾಂಪಲ್ಗೆ ಪೋಲಾರ್ ಮಾಲಿಕ್ಯೂಲ್ ಅನ್ಬೇಕು. ಓದಬೇಕು, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡಂತ ಮತ್ತೆ ಓದಬೇಕು. ಹಿಂಗಾಗಿ ಇಫ್ ಯು ರೀಡಿಂಗ್ statement with example with a statement, you should feel easy. ಎಂತ ಡಿಫಿಕಲ್ಟ್ ಕಾನ್ಸೆಪ್ಟ್ ಇದ್ರೂ ಸಹಿತ ಈಸಿ ಮಾಡ್ಕೋಬೇಕು. ಇನ್ನು some substances like HCl, HBr, HI, HF, H2O, etc. the pair of electron was equally shared between the atoms, but one of the atom will attract both electrons towards itself carrying a small negative charge, and other carrying small positive charge is called as a polarity of a bond. The molecule is called as a polar molecule. The bond is called as a polar bond. ಬೇರೆ ಎಕ್ಸಾಂಪಲ್ ತಗೊಳ್ಬೋದಲ್ಲ. H OH ಇಲ್ಲಿ ಹಾಗೆ ಆಗಿತ್ತು. ಹೈಡ್ರೋಜನ್ ಆಕ್ಸಿಜನ್ ಮಧ್ಯೆ ಒಂದು ಜೊತೆ ಎಲೆಕ್ಟ್ರಾನ್ ಸಮನಾಗಿ ಹಂಚಿಕೆ ಆಗಿತ್ತು. ಆದರೆ ಆಕ್ಸಿಜನ್ ತನ್ನ ಕಡೆಗೆ ಎಲೆಕ್ಟ್ರಾನ್ ಅನ್ನ ಅಟ್ರಾಕ್ಟ್ ಮಾಡಿಕೊಳ್ಳೋದ್ರಿಂದ ಸ್ಮಾಲ್ ನೆಗೆಟಿವ್ ಚಾರ್ಜ್ ಆಯಿತು, ಮತ್ತೆ ಹೈಡ್ರೋಜನ್ ಸ್ಮಾಲ್ ಪಾಸಿಟಿವ್ ಚಾರ್ಜ್ ಆಯಿತು. ಹಾಗಾಗಿ ವಾಟರ್ ಅನ್ನು ಸಹಿತ ನಾವು ಪೋಲಾರ್ ಮಾಲಿಕ್ಯೂಲ್ ಅಂತ ಕರೆಯಬಹುದು. ಸಿಂಪಲ್ ಇದೆಯಾ? ಯು ಕ್ಯಾನ್ ಟೇಕ್ 1 minute ಟೈಮ್ ಟು ರೀಡ್ ಅಲಾಂಗ್ ವಿತ್ ಎಕ್ಸಾಂಪಲ್ಸ್. ಯು ಕ್ಯಾನ್ ಪ್ರಾಕ್ಟೀಸ್. ನೋಡ್ಕೊಳ್ಳಿ ಇನ್ನೊಂದ್ಸರಿ. ಇನ್ ಸಮ್ ಸಬ್ಸ್ಟೆನ್ಸ್ ಲೈಕ್ HCl, HBr, HI, H2O, etc. the pair of electron was shared equally between the atoms, but one of the electronegative atom will attract both electrons towards itself carrying small negative charge, and other carry small positive charge is called as a polarity of a bond. The molecule is called as a polar molecule. The bond is called as a polar bond. Let us take the concern to the polar molecule itself. ಈ ರೀತಿ ಪೋಲಾರಿಟಿ ಆಫ್ ಎ ಬಾಂಡ್ ಅನ್ನ ಹೊಂದಿರತಕ್ಕಂಥದ್ರಲ್ಲಿನೇ ಮತ್ತೊಂದು ಸಿಂಪಲ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ, ದಟ್ ವಿ ಆರ್ ಕಾಲಿಂಗ್ ಎಸ್ ಎ ಡೈಪೋಲ್ ಮೂಮೆಂಟ್. ಒಂದಾದ್ಮೇಲೆ ಒಂದು ಯಾಕೆ ಕಲಿಬೇಕು ಅಂದ್ರೆ ಒಂದಕ್ಕೊಂದು ಸಂಬಂಧ ಇದೆ. ಈಗ ನಾನು ಡೈಪೋಲ್ ಮೂಮೆಂಟ್ ಅಂದ್ರೆ ಏನು ಅಂತ ಡೆಫಿನೇಷನ್ ಕೊಡಬೇಕಾದ್ರೆ ಐ ವಿಲ್ ಸ್ಟಾರ್ಟ್ ವಿತ್ ಇನ್ ಪೋಲಾರ್ ಕಂಪೌಂಡ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಹಾಗಾದ್ರೆ ಪೋಲಾರ್ ಕಂಪೌಂಡ್ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಡಿಫಿಕಲ್ಟ್ ತಾನೆ. therefore I taught you polar compounds. Subheading is important for 1 or 2 mark. Dipole moment, that is represented as nu. Alpha, beta, gamma, delta, kappa, nu ಬೇರೆ ಬೇರೆ ಸಿಂಬಲ್ಸ್ ಇರ್ತವೆ.
ಈಗ ನೋಡಿ ಡೆಫಿನೇಷನ್ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಯಾವ ಟೈಪ್ ಕಂಪೌಂಡ್ ಅಲ್ಲಿ ಈ ಡೈಪೋಲ್ ಮೂಮೆಂಟ್ ಅನ್ನ ಗಮನಿಸ್ತೀವಿ ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇನ್ನ ಪೋಲಾರ್ ಮಾಲಿಕ್ಯೂಲ್, ಅದಕ್ಕೋಸ್ಕರ ನಾನು ಇದಕ್ಕೂ ಮೊದಲ ಪೋಲಾರ್ ಮಾಲಿಕ್ಯೂಲ್ ಅಂದ್ರೆ ಏನು, ಪೋಲಾರ್ ಬಾಂಡ್ ಅಂದ್ರೆ ಏನು, ಪೊಲಾರಿಟಿ ಆಫ್ ಎ ಬಾಂಡ್ ಅಂದ್ರೆ ಏನು ಕಲಿಸಿದ್ದೀನಿ. ಇನ್ನು ಪೋಲಾರ್ ಮಾಲಿಕ್ಯೂಲ್, ದಿ ಡೈಪೋಲ್ ಮೂಮೆಂಟ್. In polar molecule, the dipole moment is the product. ಕೆಮಿಸ್ಟ್ರಿಯಲ್ಲಿ ಪ್ರಾಡಕ್ಟ್ ಅನ್ನೋ ಟರ್ಮ್ ಅನ್ನ ಸ್ಟೇಟ್ಮೆಂಟ್ ಅಲ್ಲಿ ಬಳಸ್ತೀವಿ ಅಂದ್ರೆ ಮಲ್ಟಿಪ್ಲೈ ಮಾಡೋದು ಅಂತ. ಕ್ಲಿಯರ್? In a polar molecule, the dipole moment is the product of charge produced, current produced and the distance between positive and negative ions. Positive and negative ions ಅಂದ್ರೆ ಸಂಪೂರ್ಣ ಅಯಾನಿಕ್ ಅಯಾನ್ಸ್ ಅಲ್ಲ, ಅಯಾನಿಕ್ ಕಂಪೌಂಡ್ಸ್ ಅಲ್ಲಿ ಸಿಗ್ತಕ್ಕಂಥ ಅಯಾನ್ಸ್ ಅಲ್ಲ, ಪೋಲಾರ್ ಮಾಲಿಕ್ಯೂಲ್ ದಲ್ಲಿ ಇರತಕ್ಕಂಥ ಅಯಾನ್ಸ್ ಆಗಲೇ ಬರೆದಿದ್ದೆಲ್ಲ H with a positive charge, Cl with a negative charge. ಈ ರೀತಿಯಾಗಿರ್ತಕ್ಕಂಥ ಪೋಲಾರ್ ಮಾಲಿಕ್ಯೂಲ್ಗಳಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಗಳ ಮಧ್ಯೆ ಡಿಸ್ಟೆನ್ಸ್ ಎಷ್ಟೈತಿ ಆ ವ್ಯಾಲ್ಯೂ ಇಂಟು ಈ ಮಾಲಿಕ್ಯೂಲ್ದಲ್ಲಿ ಕರೆಂಟ್ ಎಷ್ಟು ಪ್ರೊಡ್ಯೂಸ್ ಆಯಿತು ಅನ್ನೋದನ್ನ ಮಲ್ಟಿಪ್ಲೈ ಮಾಡಿದ್ರೆ ಸಿಗ್ತಕ್ಕಂಥದ್ದೇ ಡೈಪೋಲ್ ಮೂಮೆಂಟ್. Therefore, mathematically I can represent dipole moment nu is equals to q into d. ಹೌದಾ? ಸ್ಟೇಟ್ಮೆಂಟ್ ನೋಡ್ರಿ, ಮ್ಯಾಥಮೆಟಿಕಲ್ ರೆಪ್ರೆಸೆಂಟೇಷನ್ ನೋಡ್ರಿ, ಈಸಿ ಅನ್ಸುತ್ತೆ. ಬೇಕಂದ್ರೆ ಟರ್ಮ್ಸ್ ಬರೆದು ಬಿಡ್ರಿ, ನೀವು ಬರಿಬೇಕಿಂತವೆಲ್ಲ. ಮ್ಯೂ ಅಂದ್ರೆ ಡೈಪೋಲ್ ಮೂಮೆಂಟ್, ಕ್ಯೂ ಅಂದ್ರೆ ಚಾರ್ಜ್ ಪ್ರೊಡ್ಯೂಸ್ಡ್, ಡಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಪಾಸಿಟಿವ್ ಅಂಡ್ ನೆಗೆಟಿವ್ ಅಯಾನ್ಸ್ ಇನ್ ಅ ಪೋಲಾರ್ ಮಾಲಿಕ್ಯೂಲ್ ಅಂತ ಬರೀಬೇಕು. ಸಿನ್ಸ್ ಪೀಟರ್ ಡಿಬೇ, scientist name, since Peter Debye studied the dipole moment, therefore the unit of dipole moment is Debye. Debye is the name of scientist, and one Debye is equals to 3.3356 into 10 to the power of minus 30 coulombs. ಒಂದು ಡಿಬೇ ಅಂದ್ರೆ 3.3356 into 10 to the power of minus 30 coulombs ಅನ್ನೋ ವ್ಯಾಲ್ಯೂವನ್ನು ಕಲ್ತ್ಕೊಳ್ಬೇಕು. ಇನ್ನೊಂದ್ಸಲ ನೋಡಿ. In a polar molecule, the dipole moment is defined as the product of charge produced and the distance between positive and negative ions is called dipole moment. Mathematically it is represented as mu is equals to q into d. Bekandre heli mu is dipole moment, q is charge produced, and d is distance between small positive and small negative ions in the polar compound. ಪದೇ ಪದೇ ಹೇಳ್ತಾ ಇದ್ದೀನಿ, ಡೋಂಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ Na+Cl- ಅನ್ನು ತೆಗೆದುಕೊಳ್ಬಾರ್ದು. ಯಾಕೆಂದ್ರೆ Na+ ಮತ್ತು Cl- ಅಲ್ಲಿ ಇರ್ತಕ್ಕಂಥ ಬಾಂಡ್ ಅಯಾನಿಕ್ ಬಾಂಡ್ ಆಗಿದೆ. ಇದು ಕಂಪ್ಲೀಟ್ ಚಾರ್ಜ್ ಅನ್ನು ಹೊಂದಿರುತ್ತೆ, ಹಾಗಾಗಿ ಪ್ಲಸ್ ಮೈನಸ್ ಅಂದೆ. ಆದರೆ ಪೋಲಾರ್ ಮಾಲಿಕ್ಯೂಲ್ ದಲ್ಲಿಯೂ ಸಹಿತ ಚಾರ್ಜ್ ಇರುತ್ತೆ, ಕಂಪ್ಯಾರಿಟಿವ್ಲಿ ಸ್ಮಾಲರ್. Therefore, I have written as a delta plus for H and delta minus for Cl. Clear? ಯಾವುದು ಡೌಟ್ ಅನ್ನು ಉಳಿಸಿಕೊಳ್ಳಬಾರ್ದು. ಓಕೆ, ಸ್ಟೇಟ್ಮೆಂಟ್ in a dipole moment in a polar molecule, dipole moment is the product of
charge produced and the distance between the positive and negative ions in the polar molecule. Mu is equals to Q into D. I have given you the symbol. Mattonsala helbedi. Since Peter Debye studied the dipole moment, hence the unit of dipole moment is Debye. 1 Debye is equals to 3.3356 into 10 to the power of minus 30 coulombs. ಇಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅನ್ನೋ ಉದ್ದೇಶಕ್ಕೆ ಬೇರೆ ಅದರ್ ಎಕ್ಸಾಂಪಲ್ಸ್ ಅನ್ನು ತೆಗೆದುಕೊಂಡು ನಾವು ಕಲ್ತ್ಕೊಳ್ತಾ ಹೋಗಬೇಕು. ಒನ್ ಈಸ್ ವಾಟರ್, ಸೆಕೆಂಡ್ ಈಸ್ ಬೆರಿಲಿಯಂ ಡೈಕ್ಲೋರೈಡ್, ಥರ್ಡ್ ಈಸ್ ಬೋರಾನ್ ಟ್ರೈಕ್ಲೋರೈಡ್, ನೆಕ್ಸ್ಟ್ ಈಸ್ ಅಮೋನಿಯಾ or some other examples we have to discuss especially based on its dipole moment and its arrangement should be studied to confirm regarding polarity of a molecule and also the dipole moment which is produced in that molecule can be studied in details in the next class. Thank you one and all.